ಇವತ್ತು ನಾವು ಮೂಡಿಗೆರೆಗೆ ಹೋಗಿದ್ದೇವೆ. ಮೂಡಿಗೆರೆಯಲ್ಲಿ ನಮ್ಮ ಸಂದೀಪ್ ಅಣ್ಣನವರ ಮನೆಗೆ ಹೋಗಿದ್ದೇವೆ. ಅಲ್ಲಿ ನೋಡುವಾಗ ತುಂಬ ಸಂತೋಷವಾಯಿತು. ಯಾಕೆಂದರೆ ತಾಮ್ರದ ಐಟಮ್ ನೋಡಿದೆ. ಕೊಡಪನ, ತಂದೂರು, ಇಡ್ಲಿ ಮಾಡುವ ಗ್ಲಾಸ್, ಪಾತ್ರೆ, ಚಾಯ್ ಕೆಟಲ್ ಎಲ್ಲ ಇತ್ತು. ಇದು ಎಲ್ಲಿ ಸಿಗ್ತದೆ ಈಗ ನೋಡಲಿಕ್ಕೆ? ಇದು ಒರಿಜಿನಲ್. ತುಂಬ ಸಂತೋಷವಾಯಿತು. ಇವರ ಹೋಮ್ ಸ್ಟೇ ಸಹ ಉಂಟು. ಸಂದೀಪ್ ಅಣ್ಣ ಅಂತ ಕಸ್ಟಮರ್, ನಮ್ಮದು ಕ್ಲೈಂಟ್. ಮೂಡಿಗೆರೆಯಲ್ಲಿ ಈಗ ಇವರು ಮಾಡ್ತಾ ಇದ್ದಾರೆ ಕಾಫಿ ಡ್ರೈಯರ್ ಅಂತ. ಇದು ಇವರ ಮನೆ ಹೋಮ್ ಸ್ಟೇ ಸಹ ಉಂಟು, ಮನೆ ಸಹ ಉಂಟು. ಜಿಮ್ನಿ ತಗೊಳ್ಳಿದ್ದಾರೆ ಹೊಸತ್ತು. ಇವರು ಮೊನ್ನೆ ಕುಂಭಮೇಳಕ್ಕೆ ಸಹ ಹೋಗಿ ಬಂದರು. ನೋಡಿ, ಇವರೇ ಸಂದೀಪ್ ಅಣ್ಣ ಅಂತ. ನಾನು ಕನ್ನಡದಲ್ಲಿ ಮಾಡ್ತಿದ್ದೇನೆ, ಯಾಕಂದರೆ ಇವರಿಗೆ ಕನ್ನಡ ಗೊತ್ತಾಗಬೇಕಲ್ಲ, ಅದಕ್ಕೆ. ತುಂಬ ಒಳ್ಳೆ ಜನ, ತುಂಬ ಖುಷಿಯಾಯಿತು ಇವರದ್ದು ಸಿಕ್ಕಿ ಅಲ್ಲಿ. ನೋಡಿ, ಇದು ಕಾಫಿ ಉಂಟಲ್ಲ, ಇದು ಡ್ರೈ ಆಗಲಿಕ್ಕೆ 12 ಬಿಸಿಲು ಬೀಳಬೇಕಂತೆ, 12 ದಿವಸದ್ದು. ಅಷ್ಟು ಸ್ಲೋ ನೋಡಿ. ಈಗ ಇವರ ಹತ್ರ ಹೊಸ ಟೆಕ್ನಾಲಜಿ ಬಂದಿದೆ, ಮಾಡ್ತಾ ಇದ್ದಾರೆ ಕಾಫಿ ಡ್ರೈಯರ್. ನೋಡಿ, ಇದು ಕಾಫಿ ಡ್ರೈಯರ್ ಇಲ್ಲಿ ರೆಡಿ ಆಗ್ತಾ ಉಂಟು. 12 ಬಿಸಿಲು ಬೀಳಬೇಕು, 12 ದಿವಸದ ಬಿಸಿಲು ಬೀಳಬೇಕು. ಇದು ಜಸ್ಟ್ 7 ಅವರಲ್ಲಿ ಕಾಫಿ ಡ್ರೈ ಆಗಿ ನಿಮಗೆ ಸಿಗ್ತದೆ. ಯಾರಿಗಾದರೂ ಮಾಡಲಿಕ್ಕಿದ್ದರೆ, ಕಾಫಿ ತಂದು ಡ್ರೈಯರ್ ಮಾಡಲಿಕ್ಕಿದ್ದರೆ ಇವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಇವರ ನಂಬರು ಹಾಕ್ತೇನೆ ಇದರಲ್ಲಿ. ಇವರ ಡ್ರೈ ಎಲ್ಲ ಮಾಡಿ ಆಗಿದೆ, ಇನ್ನು ಫಿಟ್ಟಿಂಗ್ ಬಾಕಿ ಉಂಟು. ಖುಷಿಯಾಯಿತು ನೋಡಿ. ಎಲ್ಲಿಗೆ 12 ದಿನ, ಎಲ್ಲಿ 7 ಅವರ್ಸ್. ನೋಡಿ, ಎಲ್ಲ ಕಾಫಿ ಆಚೆ ಈಚೆ ಅವರ ಮನೆ ಹತ್ತಿರ ನೋಡಿದರೆ ಕಾಫಿಯೇ ಗಿಡ. ಖುಷಿ ಆಗ್ತದೆ. ಈಗ ಕಾಫಿ ಜಸ್ಟ್ ಕೊಯ್ದದಷ್ಟೇ, ಈಗ ಏನಿಲ್ಲ, ಇನ್ನೂ ಆಗಬೇಕು. ಜಸ್ಟ್ ಕೊಯ್ದದು ಹಾಗೆ. ತುಂಬ ಸಂತೋಷವಾಯಿತು. ಮತ್ತು ಇಲ್ಲಿಂದ ನಾವು ಕೆಳಗೆ ಹೋದರೆ ಇವರ ಮನೆಯಲ್ಲಿ ನೋಡಿ, ಇದು ಕಾಫಿ ಪ್ರೊಸೆಸ್ ಆಗುವ ಕ್ಲೀನಿಂಗ್ ಪ್ರೊಸೆಸ್. ಇಲ್ಲಿ ಕ್ಲೀನಾಗಿ ಬೀಜ ಇಲ್ಲಿ ಬರ್ತದೆ, ಅದರಲ್ಲಿ ಬೀಜವನ್ನು ಅದು ಡ್ರೈಯರಿಗೆ ಹಾಕಬೇಕು. ಇವರಿಗೆ ಥ್ಯಾಂಕ್ ಯು. ಇವರಿಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ.